ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದೀಪಾವಳಿ ಹಬ್ಬ ನಾವು ನಮ್ಮ ನೆಚ್ಚಿನ ಸ್ಟೂಡೆಂಟ್ಸ್ಗಳ ಜೊತೆ ಸೆಲೆಬ್ರೇಟ್ ಮಾಡಿದ್ವಿ. ಅವ್ರು ಯಾರು, ಅವ್ರ ಜೊತೆ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅದನ್ನೆಲ್ಲ ನೋಡೋದ ಬನ್ನಿ. ಎಲ್ಲ ಇಂಗ್ಲೀಷ್ ಸ್ಪೀಕಿಂಗ್ ಟ್ರೈನರ್ಸ್ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಕ್ಲಾಸಸ್ ಎಲ್ಲ ತುಂಬ ಚೆನ್ನಾಗಿ ಆಗ್ತಾ ಇದೆ. ಇಂಗ್ಲೀಷ್ ಅನ್ನೋದು ತುಂಬ ನಮಗೆ ಬೇಕು, ಬೇಕೇ ಬೇಕು. ಇಂಗ್ಲೀಷಿಂದ ಇಂಗ್ಲೀಷ್ ಕಲಿಯೋದಕ್ಕೆ ಸ್ವಲ್ಪ ಕಷ್ಟ ಇರುತ್ತೆ. ಯಾಕೆ ಅಂದರೆ ಬೇಸಿಕಲಿ ಸ್ವಲ್ಪ ಇಂಗ್ಲೀಷಿಂದ ಇಂಗ್ಲೀಷ್ ಕಲಿಬೇಕಂದ್ರೆ ಸ್ವಲ್ಪನಾದರೆ ಇಂಗ್ಲೀಷ್ ಗೊತ್ತಿರಬೇಕು. ಯಾಕೆ ಅಂದರೆ ಈಗ ಕನ್ನಡದಿಂದ ಇಂಗ್ಲೀಷ್ ಕಲಿತಾ ಇದ್ದೀವಿ ಅಂದರೆ ಸ್ವಲ್ಪ ಮಾತೃಭಾಷೆಯಲ್ಲಿ ಎಲ್ಲರಿಗೂ ಸ್ವಲ್ಪ ಗೊತ್ತಿರುತ್ತೆ. What I like is that the trainers are very much understanding time you're comfortable to attend. As it's flexible, we can attend anytime. So that's the thing I like. ನನಗೆ ಇಷ್ಟ ಆಗಿರೋದು ಒಂದೇ, ಅವರು ಫಸ್ಟು ವಾಟ್ಸಪ್ ಮುಖಾಂತರ ಅವರು ಟೀಚಿಂಗ್ ಮಾಡ್ತಾ ಇರೋದು. ಸೆಕೆಂಡು ಅವರು ವಾಟ್ಸಪ್ ಮುಖಾಂತರ ಟೆಕ್ಸ್ಟ್ ಮೆಸೇಜ್ ಮಾಡ್ತಾರೆ ಫಸ್ಟು. ಅದಾದಮೇಲೆ ಆಡಿಯೋ, ಅದೇ ಟೆಕ್ಸ್ಟನ್ನು ಆಡಿಯೋದಲ್ಲಿ ಕೂಡ ನಮಗೆ ಹೇಳ್ತಾರೆ. ಅದರಿಂದ ನಮಗೆ ತುಂಬ ಯೂಸ್ ಆಗಿದೆ. ಫೇರ್ ಹೋಯಿತು, ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ ಅಂತ ಇರೋದು ಒಂದು ಮನಸ್ಸಲ್ಲಿತ್ತು. ಅದು ಈಗ ಇಲ್ಲ. ಮೊದಲಿನ ಕಂಪೇರ್ 2 ಮಂತ್ಸ್ ಬ್ಯಾಕಿಂದ ನಾನು ಮಾಡ್ತಾಯಿದ್ದೀನಿ. 2 ಮಂತ್ಸ್ ಬೇಕು ಮತ್ತು ಈಗ ತುಂಬ ಚೇಂಜಸ್ ಕಾಣ್ತಾ ಇದೆ.